ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಘೋಷಣೆ ಆಗಿದೆ. ದಿನಾಂಕ ಕೂಡ ಅನೌನ್ಸ್ ಆಗಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉಪಚುನಾವಣೆಗೆ ದಿನಾಂಕ ಘೋಷಣೆ ಆಗಿದೆ, ಎರಡೂ ಕ್ಷೇತ್ರಗಳನ್ನು ನಾವು ಗೆಲ್ತೀವಿ ಅಂತ ಅವರು ಹೇಳಿದ್ದಾರೆ. ಪಂಚರಾಜ್ಯದಲ್ಲಿ ತಮಿಳುನಾಡು, ಅಸ್ಸಾಂ ಚುನಾವಣೆ ಇದೆ. ಮೋದಿ ವಿರೋಧಿ ಅಲೆಯಿಂದ ನಮಗೆ ಅನುಕೂಲ ಆಗುತ್ತೆ. ದೇಶದ ಹಿತಾಸಕ್ತಿಯನ್ನು ಅವರು ಬಲಿ ಕೊಟ್ಟಿದ್ದಾರೆ. ಮೋದಿಯವರ ಜನಪ್ರಿಯತೆ ಕಡಿಮೆ ಆಗಿದೆ. ಇಂಡಿಯಾ ಕೂಟಕ್ಕೆ ಇದು ಅನುಕೂಲ ಆಗುತ್ತೆ ಅಂತ ಇದೀಗ ರಾಮಲಿಂಗಾರೆಡ್ಡಿ ಅವರ ಮಾತು. ಎಫ್ಸ್ಟೀನ್ ಫೈಲ್ಸ್ನಿಂದಾಗಿ ಅವರ ಜನಪ್ರಿಯತೆ ಕಡಿಮೆ ಆಗಿದೆ ಅಂತ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ. ಎರಡು ಬೈ ಎಲೆಕ್ಷನ್ಸು, ಎರಡಕ್ಕೆರಡು ನಾವೇ ಗೆಲ್ತೀವಿ. ಮತ್ತು ಪಂಚರಾಜ್ಯಗಳು ಎಲ್ಲ ಏಪ್ರಿಲ್ ತಿಂಗಳಲ್ಲಿ ಚುನಾವಣೆ ಆಗುತ್ತೆ. ನಮಗೆ ತಮಿಳುನಾಡು ಮತ್ತು ಅಸ್ಸಾಮು ಕೂಡ ಚಾನ್ಸಸ್ ಚೆನ್ನಾಗಿದೆ. ಮತ್ತು ಅಲ್ಲಿ TMC ಸಹಜವಾಗಿ ಅಲ್ಲಿರುತ್ತೆ. ಇನ್ನು ಪಾಂಡಿಚೇರಿ ಇದೆಲ್ಲ ನೋಡೋಣ. ಅಲ್ಲಿ ಮೋದಿಯವರ ಅಲೆ, ವಿರೋಧಿ ಅಲೆ, ಮೋದಿಯವರ ವಿರೋಧಿ ಅಲೆ ಈ ಸಲ NDA ಕೂಟಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ಮೋದಿಯವರು ಟ್ರಂಪ್ ಹೇಳ್ದಂಗೆ ಕೇಳ್ತಾರೆ. ನಮ್ಮ ದೇಶದ ಹಿತಾಸಕ್ತಿಯನ್ನು ಬಲಿ ಕೊಟ್ಟಿದ್ದಾರೆ. ಮತ್ತು ಎಫ್ಸ್ಟೀನ್ ಫೈಲ್ಸು ಈ ಥರ ನಾನಾ ಕಾರಣಗಳಿಂದ ಏನು ಮೋದಿಯವರ ಪಾಪ್ಯುಲಾರಿಟಿ ಇತ್ತು ಭಾಳ ಕೆಳಕ್ಕೆ ಬಂದುಬಿಟ್ಟಿದೆ. ಮೋದಿಯವರ ನಾಯಕತ್ವದಲ್ಲಿ ಜನಕ್ಕೆ ವಿಶ್ವಾಸ ಇಲ್ಲ ಈಗ. ಅದರಿಂದ ಈ ಬಾರಿ ಚುನಾವಣೆ ಇಂಡಿಯಾ ಕೂಟಕ್ಕೆ ಆಗುತ್ತೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಎರಡು ಬೈ ಎಲೆಕ್ಷನ್ಸು,